ರಾಜ್ಯ ಸರ್ಕಾರದ ವಾದ, ಅದರಲ್ಲೂ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡಲ್ಲ. ಬೇಕಾದ್ರೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಳ ಗುರುತು ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ಜನೌಷಧಿ ಕೇಂದ್ರ ತೆರೀಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲ್ಲ. ಕಾರಣ ಅಲ್ಲಿ ದೊಡ್ಡ ಮಟ್ಟದ ದಂಧೆ ಎಗ್ಗಿಲ್ಲದೆ ಸಾಗುವಂತ ಆತಂಕ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಜನಾಕ್ರೋಶ ಸ್ಫೋಟವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆಗಳು ಇಲ್ಲವೇ, ಜನ ಔಷಧಿ ಕೇಂದ್ರವೇ ಬಡವರಿಗೆ ಆಸರೆ ಅನ್ನುವಂಥ ಕಿಡಿ ಜನರಿಂದ ವ್ಯಕ್ತವಾಗ್ತಾ ಇದೆ. ಬರೀ ಬಿಜೆಪಿ ನಾಯಕರ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ ಕೂಡ ಅದೇ. ಇಲ್ಲ, ಅವಕಾಶ ಮಾಡಿಕೊಡ್ಬೇಕು, ಬಡವರಿಗೆ ನಮಗೆ ಔಷಧಿ ಸಿಗುತ್ತೆ ಉಚಿತವಾಗಿ ಅಂತ ಅಂದ್ರೆ ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಜನರ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಆಗ್ತಲ್ಲ ಅಂತ ಹೇಳ್ಬೋದು. ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ಬೋದು, ನೀವು ಈಗಾಗಲೇ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಇದ್ದೀವಿ. ಇಲ್ಲಿ ಕೂಡ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಏನು ಈಗಾಗಲೇ ಜನೌಷಧಿ ಕೇಂದ್ರ 2000 ನೋಡ್ಬೋದಲ್ಲ, ಪಕ್ಕದಲ್ಲಿ ಇನಾಗ್ರೇಷನ್ ಜನೌಷಧಿ ಕೇಂದ್ರ ಇನಾಗ್ರೇಷನ್ ಬೋರ್ಡ್ ಕೂಡ ಇದೆ. 2016ರಲ್ಲಿ ಏನದಂದ್ರೆ ಈ ಒಂದು ಜನೌಷಧಿ ಕೇಂದ್ರ ಸ್ಥಾಪನೆ ಆಗಿದೆ. ಇವತ್ತು ಸಾಕಷ್ಟು ಜನ ನೋಡ್ಬೋದು, ನೀವು ರೋಗಿಗಳಲ್ಲಿ ತೋರಿಸ್ತೀವಿ, ನಾವು ನೋಡ್ಬೋದು. ಒಂದು ನಿಮಿಷ ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆಯ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಹಾಸ್ಪಿಟಲ್ ಬ್ರಿಮ್ಸ್ ಆಸ್ಪತ್ರೆಯ ಚೀಟಿಯನ್ನು ಏನದನ್ನು ತೊಗೊಂಡು ಬರ್ತಾ ಇದ್ದಾರೆ. ಬ್ರಿಮ್ಸ್ ಹಾಸ್ಪಿಟಲ್ ಒಳಗಡೆ ಔಷಧ ಮಾತ್ರೆಗಳು ಇದ್ದು ಅಂದ್ರೆ ಇವರು ಜನೌಷಧಿ ಕೇಂದ್ರಕ್ಕೆ ಯಾಕೆ ಬರ್ತಾರೆ? ಇವತ್ತೇನದ ಜನೌಷಧಿ ಕೇಂದ್ರದಲ್ಲಿ ಸುಮಾರು ಸಾಕಷ್ಟು ಚೀಫಲ್ಲಿ ಏನದಂದ್ರೆ ಹೊರಗಡೆ 200 ರೂಪಾಯಿ ಇದ್ರಾಗ ಬರೀ 20 ರೂಪಾಯಲ್ಲಿ ಮಾತ್ರೆಗಳು ಸಿಗ್ತಾವೆ. ಪಬ್ಲಿಕ್ ಕ್ಯಾಮ್ರಾ ಮುಂಭಾಗದಲ್ಲೇ ಅವ್ರು ಏನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಯಾವುದೇ ಕಾರಣಕ್ಕೆ ಏನದಂದ್ರೆ ಈ ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು, ಗೌರ್ಮೆಂಟ್ ಹಾಸ್ಪಿಟಲ್ ಆವರಣದಲ್ಲಿದ್ದರೆ ಭಾಳ ಅನುಕೂಲ ಆಗ್ತದೆ ನಮಗೆ ಅಂತೇಳಿ ಸಾಕಷ್ಟು ರೋಗಿಗಳೇನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ಕಾರ ಏನು ಜನೌಷಧಿ ಕೇಂದ್ರಗಳಿಗೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಲೇಬೇಕಾಗ್ಯದ ಅಂತೇಳಿ ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹೋಟೆಲ್ ಮಾಲೀಕನಿಗೆ ವಂಚಿಸೋದಕ್ಕೆ ಯುವಕರು ಪ್ರಯತ್ನ ಪಟ್ಟಿರುವಂತಹ ಘಟನೆ ಜರುಗಿದೆ. ಖತರ್ನಾಕ್ಗಳಿಗೆ ಸಾರ್ವಜನಿಕರಿಂದಲೇ ಗೂಸ ಬಿದ್ದಿದೆ. ಆನ್ಲೈನ್ನಲ್ಲಿ ಮೋಸ ಮಾಡೋದಕ್ಕೆ ಹೋದವರಿಗೆ ಸರಿಯಾಗಿ ಥಳಿಸಿದ್ದಾರೆ ಸಾರ್ವಜನಿಕರು. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಪ್ರಯತ್ನ ಪಟ್ಟಿದ್ದಾರೆ ಯುವಕರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸರ ಕೈಗೆ ಕೂಡ ತಗಲಾಕೊಂಡಿದ್ದಾರೆ ಯುವಕರು. ತುಮಕೂರು ಜಿಲ್ಲೆ ಯಡಿಯೂರು ಬಳಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದೀಗ ಖತರ್ನಾಕ್ ಯುವಕರು ಸಿಕ್ಕಿ ಬಿದ್ದಿದ್ದಾರೆ ಪೊಲೀಸರ ಕೈಗೆ. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಯತ್ನಿಸಿದಂತಹ ಯುವಕರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತುರುವೇಕೆರೆ ಮೂಲದ 3 ಯುವಕರು ಓರ್ವ ಯುವತಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕರು. ವಾಸು ನಮ್ಮ ಮನೆ ಬಾಡೂಟದ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ರಾತ್ರಿ 9 ಗಂಟೆ ಸುಮಾರಿಗೆ ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಈ 3 ಯುವಕರು ಹಾಗೂ ಓರ್ವ ಯುವತಿ. 700 ರೂಪಾಯಿ ಬಿಲ್ ಮಾಡಿ ಮೋಸ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಕಲಿ ಫೋನ್ ಪೇ ಆಪ್ ಮೂಲಕ ಹಣ ಪಾವತಿ ಮಾಡಿದ್ದೇವೆ ಅಂತ ಹೇಳಿ ಹೋಟೆಲ್ನವರಿಗೆ ಮೋಸ ಮಾಡುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಹೋಟೆಲ್ ಮಾಲೀಕ ಸಂದೀಪ್ಗೆ ಅನುಮಾನ ಬಂದು 3 ಯುವಕರು ಯುವತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಮೃತೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಯುವಕರು ನಕಲಿ ಫೋನ್ ಪೇ ಮೂಲಕ ಹಲವರಿಗೆ ವಂಚಿಸಿರೋದು ಬೆಳಕಿಗೆ ಬರ್ತಾ ಇದೆ. ಇದು ಮೊದಲನೇ ಪ್ರಕರಣ ಏನಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಬಹಳಷ್ಟು ಮಂದಿಗೆ ಫೋನ್ ಪೇ ಮಾಡ್ತೀವಿ ಅಂತ ಹೇಳಿ ಈ 4 ಜನ ಮೋಸ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಮೃತೂರು ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಹೋಟೆಲ್ಗೆ ತೆರಳಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಊಟ ಮಾಡಿ ಮುಗಿಸ್ಕೊಂಡು 700 ರೂಪಾಯಿ ಬಿಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮೋಸ ಆಗಿದೆ. ₹10,000 ಹಾಕಿದ್ದೀನಿ ಫೋನ್ ಪೇ ನೋಡಿ.
ಪ್ರೊಸೀಟು ಬ್ಯಾಂಕ್ ಅಕೌಂಟ್ ತೋರಿಸ್ತದೆ. ಈಗೇನು ಮಾಡ್ತೀನಿ, ಯಾವುದೋ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ, ಏನೋ ಒಂದು ಹೊಡೆದ ಪಾಸ್ವರ್ಡು ನೋಡಿ 10,000 ರೂಪಾಯಿ ಸೆಂಡ್ ಆಯಿತು. ನಾನು ನನ್ನ ಕಡೆ 750 ಆಗ್ತಾ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಕಾಲ್ ಮಾಡಿದೆ ಅದನ್ನು, ಯಾಕೆ ನೀವು 750 ಬಂದಿಲ್ಲ, ಅದು ಮುಂಚೆ ಯಾಕೆ ಪೇಮೆಂಟ್ ಬಂದಿದೆ, ಏನಕ್ಕೆ ಬಂದಿಲ್ಲ ನಾವು ಚೆಕ್ ಮಾಡಿದೆ. ಅಷ್ಟೊಂದು ಹೋಗ್ತೀನಿ ಅಂತ ಹೊರಟರು. ಆಮೇಲೆ ಏನು ಮಾಡೋದು, ಪಕ್ಕದ ಬೇಕ್ರಿ ₹1 ದುಡ್ಡು ಹಾಕ್ಕೊಂಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಟು ಗೊತ್ತು ಮೆಸೇಜ್ ಬಂದು ಏನು ಮಾಡೋದು, ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಟ್ಲದ್ದು ಮಹಿಳಾ ಹೋಟ್ಲತ್ರ ಅಲ್ಲಿ ಹೋಗಿ ಕರ್ಕೊಂಡು ಇದೆಲ್ಲ ಚೆಕ್ ಮಾಡಿಕ್ಕೆ ನೋಡಿ. ಈಗ ಯಾರ್ಯಾರು ಫೋನ್ಪೇ ಆದಮೇಲೆ ಡನ್ ಅಂತ ಹೊಡ್ರೆ ಏನು ಬರುತ್ತೆ, ಆ್ಯಪು ಬ್ಯಾಕ್ ಬರುತ್ತೆ. ಇದು ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಜಗದೀಶ್, ಈ 3 ಯುವಕರು ಮತ್ತೆ 1 ಯುವತಿ ಖತರ್ನಾಕ್ಗಳಿಗೆ ಇದೀಗ ಸಾರ್ವಜನಿಕರಿಗೆ ಗೂಸಾ ಕೊಟ್ಟಿರುವಂಥದ್ದು, ಯಾವ ಆ್ಯಪ್ ಮೂಲಕ ಮೋಸವನ್ನ ಮಾಡಲಾಗ್ತಾ ಇತ್ತು ಅಂತ, ಎಷ್ಟು ಹಣ ಮೋಸ ಆಗಿದೆ ಇಲ್ಲಿಯವರೆಗೂ, ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತಾ ಅಂತ, ದೂರು ದಾಖಲಾಗಿತ್ತಾ ಅಂತ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಈಗ ಒಂದು ಡಿಜಿಟಲೀಕರಣ ಕೂಡ ಆಗಿರುವಂತದ್ದು. ಈ ಒಂದು ನೋಡಿದ್ರೆ ಅಂದ್ರೆ ಯಾವುದೇ ಹೋಟೆಲ್ಗಳಾಗಿರ್ಬೋದು ಮತ್ತೆ ಶಾಪಿಂಗ್ ಮಾಲ್ಗಳು ಎಲ್ಲೇ ಹೋದ್ರು ಕೂಡ ಫೋನ್ ಪೇ ಮತ್ತೆ ಗೂಗಲ್ ಪೇ ನಲ್ಲಿ ಹಣವನ್ನ ಪಾವತಿಸೋದು ಸರ್ವೇ ಸಾಮಾನ್ಯ ಕೂಡ ಆಗಿರುವಂತದ್ದು. ಈ ಒಂದು ಆಧಾರದಲ್ಲೇ ಕೂಡ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿ ಇರ್ತಕ್ಕಂಥ ವಾಸು ನಮ್ಮ ಮನೆ ಬಾಡೂಟದ ಹೋಟೆಲ್ಗೆ 3 ಯುವಕರು ಹಾಗೂ ಓರ್ವ ಯುವತಿ ಊಟಕ್ಕೆ ಕೂಡ ತೆರಳಿದಂತ ವೇಳೆ ಸುಮಾರು ₹700 ಬಿಲ್ ಆಗುವಷ್ಟು ಕೂಡ ಒಂದು ನಾನ್ ವೆಜ್ ಊಟವನ್ನು ಕೂಡ ಊಟ ಮಾಡ್ತಾರೆ. ಊಟ ಮಾಡಿದ ಬಳಿಕ ಇವರು ಈ ನಕಲಿ ಫೋನ್ ಪೇ ಮೂಲಕ ಆ ಒಂದು ಹೋಟೆಲ್ಗೆ ಒಂದು ₹700 ಹಣವನ್ನು ಕೂಡ ಪಾವತಿಯನ್ನು ಕೂಡ ಮಾಡ್ತಾರೆ. ಪಾವತಿಯನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಮಾಲೀಕನಿಗೆ ಯಾವುದೇ ರೀತಿಯಂತ ಮೆಸೇಜ್ ಕೂಡ ಬರಲ್ಲ. ಆದ್ರೆ ಆತನಿಗೆ ಕೂಡ ಮೆಸೇಜ್ ಬರಲ್ಲ ಅಂತ ಹೇಳಿ ಕೂಡ ಒಂದು ಅನುಮಾನ ಕೂಡ ಬರುತ್ತೆ. ಅನುಮಾನ ಬಂದ ಕೂಡಲೇ ಆತ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ. ಅಂದ್ರೆ ಆ ಒಂದು ಹೋಟೆಲ್ನ ಸಿಬ್ಬಂದಿಯಿಂದಲೇ ಕೂಡ ₹1 ಹಣವನ್ನು ಕೂಡ ಈತನ ಒಂದು ಫೋನ್ ಪೇಗೆ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಒಂದು ಮೆಸೇಜ್ ಕೂಡ ಬರುತ್ತೆ. ಆದ್ರೆ ಇವ್ರು ಯಾಕೆ ಮೆಸೇಜ್ ಬಂದಿಲ್ಲ ಅಂತ ಕೂಡ ಆತನಿಗೆ ಅನುಮಾನ ಕೂಡ ಬರುತ್ತೆ. ಕೂಡಲೇ ಆತ ಈ ಒಂದು ಆಪ್ ಅನ್ನು ಕೂಡ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ ಪರಿಶೀಲನೆ ಕೂಡ ನಡೆಸುವಂತ ಸಂದರ್ಭದಲ್ಲಿ ಇವರು ಒಂದು ನಕಲಿ ಆಪ್ ಮೂಲಕ ಈ ಒಂದು ಹೋಟೆಲ್ ಮಾಲೀಕನಿಗೆ ಹಣವನ್ನು ಕೂಡ ಪಾವತಿ ಮಾಡೋ ರೀತಿ ಒಂದು ಡ್ರಾಮಾ ಮಾಡೋದು ಕೂಡ ಗೊತ್ತಾಗುತ್ತೆ. ಕೂಡಲೇ ಆತ ಆ ಒಂದು 3 ಯುವಕರೆಂದ್ರು ಮತ್ತೆ ಓರ್ವ ಯುವತಿಯನ್ನ ಹೋಟೆಲ್ನಲ್ಲೇ ಹಿಡಿದುಕೊಂಡು ಆ ಪೊಲೀಸರಿಗೆ ಅಂದ್ರೆ ಅಮೃತೂರು ಪೊಲೀಸರಿಗೆ ಹಿಡಿದುಕೊಟ್ಟಿರುವಂತ. ಸದ್ಯ ಈ ಪ್ರಕರಣ ಸಂಬಂಧ ಅಮೃತೂರು ಪೊಲೀಸರು ಕೂಡ ಪ್ರಕರಣವನ್ನು ಕೂಡ ಈಗ ದಾಖಲಿಸಿಕೊಟ್ಟಿರುವಂತದ್ದು. ಇದೇ ರೀತಿಯಾಗಿ ಈ ಒಂದು ಯುವಕರು ನಾನಾ ಕಡೆಗಳಲ್ಲಿ ಈ ರೀತಿಯಾಗಿ ಒಂದು ನಕಲಿ ಆಪ್ಗಳ ಮೂಲಕ ಒಂದು ಹಣವನ್ನು ಕೂಡ ಪಾವತಿ ಮಾಡಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಜಗದೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಂಗೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅದರಂತೆ ಇದೀಗ ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸ್ಥಳಕ್ಕೆ ಕೂಡ ಆಗಮಿಸಿದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಏನಾಗಿದೆ ಅನ್ನೋದರ ಕುರಿತು ಏನ್ ಡೀಟೇಲ್ಸ್